ಪ್ರೀತಿಸಿದ ಯುವತಿಯನ್ನ ಗರ್ಭಿಣಿ ಮಾಡಿ ಪರಾರಿಯಾಗಿದ್ದ ಯುವಕನನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಠಾಣೆಯ ಸಮ್ಮುಖದಲ್ಲೇ ಮದುವೆಯನ್ನ ಮಾಡಿಸುವ ಮೂಲಕ ದಿಬ್ಬೂರಹಳ್ಳಿ ಪಿಎಸ್ಐ ನಾಗರಾಜು ಮಾನವೀಯತೆಯನ್ನ ಮೆರೆದಿದ್ದಾರೆ. ಇನ್ನು ಶಿಡ್ಲಘಟ್ಟ ತಾಲೂಕಿನ ದಡಂಘಟ್ಟ ಗ್ರಾಮದ ಶ್ರೀವಲ್ಲಿ ಮತ್ತು ಚರಣ್ ಕುಮಾರ್ ಕಳೆದ 3 ವರ್ಷಗಳಿಂದ ಪ್ರೀತಿಸ್ತಾ ಇದ್ರು. ಆದ್ರೆ ಇಬ್ಬರ ನಡುವೆ ಗಲಾಟೆಯಾದ ಕಾರಣ 2 ತಿಂಗಳ ಹಿಂದೆ ಚರಣ್ ಕುಮಾರ್ ಯುವತಿಯನ್ನ ಬಿಟ್ಟು ಪರಾರಿಯಾಗಿದ್ದ. ಇನ್ನು ಗೋವಾ, ಆಂಧ್ರ ಪ್ರದೇಶ ಸೇರಿದಂತೆ ವಿವಿಧೆಡೆ ಸುತ್ತಿ ಕೊನೆಗೂ ಗೊಲ್ಲಹಳ್ಳಿ ಗ್ರಾಮದಲ್ಲಿ ತಲೆಮರೆಸಿಕೊಂಡಿದ್ದ. ಈ ನಡುವೆ ಯುವತಿ ಶ್ರೀವಲ್ಲಿ 3 ತಿಂಗಳ ಗರ್ಭಿಣಿಯಾಗಿದ್ಲು. ಇನ್ನು ತಾಯಿ ಇಲ್ಲದ ಶ್ರೀವಲ್ಲಿಗೆ ನ್ಯಾಯ ಕೊಡಿಸಲು ಮಾನವ ಹಕ್ಕುಗಳ ಕಮಿಟಿ ಸಿಎಂ ಬೈರೇಗೌಡ ಅವರ ನೇತೃತ್ವದಲ್ಲಿ ಪೊಲೀಸರ ಮೊರೆ ಹೋಗಲಾಗಿತ್ತು. ಇನ್ನು ಪ್ರಕರಣ ದಾಖಲಿಸಿಕೊಂಡ ಪಿಎಸ್ಐ ನಾಗರಾಜು ತಕ್ಷಣ ಕಾರ್ಯಪ್ರವೃತ್ತರಾಗಿ ಚರಣ್ ಕುಮಾರ್ನ ವಶಕ್ಕೆ ಪಡೆದಿದ್ರು. ಆತನಿಗೆ ಕಾನೂನಿನ ಅರಿವನ್ನ ಮೂಡಿಸಿ ಕೌನ್ಸಿಲಿಂಗ್ ಮಾಡಿದಾಗ ಯುವಕ ತನ್ನ ತಪ್ಪೊಪ್ಪಿ ಮದುವೆಗೆ ಸಮ್ಮತಿಸಿದ್ದಾನೆ. ಇನ್ನು ಗ್ರಾಮಸ್ಥರು ಹಾಗೂ ಪೊಲೀಸರ ಸಮ್ಮುಖದಲ್ಲಿ ಠಾಣೆಯ ಪಕ್ಕದಲ್ಲಿರುವ ಯಲಗಲಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಈ ಪ್ರೇಮಿಗಳ ಸರಳ ವಿವಾಹ ನೆರವೇರಿದೆ. ಇದೇ ವೇಳೆ ಮಾನವ ಹಕ್ಕುಗಳ ಕಮಿಟಿಯ ಸಿಎಂ ಬೈರೇಗೌಡ ಅವರು ನವಜೋಡಿಗೆ ಚಿನ್ನದ ತಾಳಿ ಹಾಗೆ ಬಟ್ಟೆಯನ್ನ ನೀಡಿ ನೆರವಾದ್ರು. ಅಲ್ಲದೆ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಮದುವೆ ನೋಂದಣಿ ಮಾಡಿಸಿ ಮುಂದೆ ಕಲ್ಯಾಣ ಮಂಟಪದಲ್ಲಿ ಅಧಿಕೃತವಾಗಿ ಅನ್ನ ಸಂತರ್ಪಣೆ ಏರ್ಪಡಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಎಎಸ್ಐ ಶಿವಪ್ಪ, ಗ್ರಾಮದ ಪ್ರಮುಖರಾದ ರಾಜು, ಮುನಿಯಪ್ಪ, ನಾರಾಯಣಸ್ವಾಮಿ ಹಾಗೂ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದು ವಧುವರರನ್ನ ಹರಿಸಿದ್ದಾರೆ. ನನ್ನ ಹೆಸರು ಶ್ರೀವಲ್ಲಿ. ನಮ್ಮೂರು ಬಂದ್ಬಿಟ್ಟು ದಡಂಘಟ್ಟ. ನಾನು ಶರಣ್ ಕುಮಾರ್ ಅವರು 3 ವರ್ಷದಿಂದ ಇಷ್ಟಪಡ್ತಾ ಇದ್ವಿ. ಕಾರಣಾಂತರಗಳಿಂದ ಇಬ್ಬರು ಜಗಳ ಮಾಡಿಕೊಂಡು 2 ತಿಂಗಳ ಹಿಂದೆ ದೂರ ಆಗಿದ್ವಿ. ಇವಾಗ ಇಬ್ಬರು ತಪ್ಪು ಅರ್ಥ ಮಾಡಿಕೊಂಡು ಹಿರಿಯರ ಸಹಾಯದಿಂದ ಒಂದಾಗಿದ್ದೀವಿ. ಈ ದೇವಸ್ಥಾನದಲ್ಲಿ ಹಿರಿಯರ ಸಹಾಯದಿಂದ ನಮ್ಮಿಬ್ಬರ ಇಚ್ಛೆಯಂತೆ ಅವ್ರ ಮುಂದೆ ಮದುವೆ ಆಗಿದ್ವಿ. ಶರಣ್ ಕುಮಾರ್, ನಾನು ಪ್ರೀತಿ ಮಾಡ್ತಾ ಇದ್ದೆ, ಶಿವನಿ ಪ್ರೀತಿ ಮಾಡ್ತಾ ಇದ್ದೆ. ಇವಾಗ ಒಂದಾಗಿದ್ದೀವಿ. ಎಷ್ಟು ವರ್ಷದಿಂದ ನೀವು ಪ್ರೀತಿ ಮಾಡ್ತಾ ಇದ್ದೀವಿ? ಒಂದು ವರ್ಷದಿಂದ. ನಿಮ್ಮ ಪ್ರೀತಿ ಎಲ್ಲಿ ಸ್ಟಾರ್ಟ್ ಆಯ್ತು? ಕಾಲೇಜಿಗೆ ಓದ್ತಿದ್ರೆ ನೀವು? ಇಲ್ಲ, ಊರಾಗಿ ಅಲ್ಲಿಂದ ಇದು ಮಾಡಿದ್ವಿ. ಆ ಪ್ರೀತಿ ಮಾಡಿ ಆಮೇಲೆ ಏನೋ ಬಿಟ್ಟು ಹೋಗಿದಂತ ಇದು ಕೇಳಬಂತು. ಯಾವ ಕಾರಣದಿಂದ ಬಿಟ್ಟು ಹೋಯ್ತು ಅಂತ ಅವಾಗೇನೋ ಹಂಗಾಗಿತ್ತು. ಇಲ್ಲಿ ಆಮೇಲೆ ಒಂದಾಗಿದ್ವಿ. ಏನ್ ಅನಿಸ್ತಿದೆ ಈಗ? ಸಂತೋಷ. ಮುಂದೆ ಏನ್ ಮಾಡ್ಬೇಕು? ಮುಂದೆ ಇವಾಗ ಒಬ್ರು ಇದು ಮಾಡ್ತಾವ್ರೆ, ಅವ್ರಕಿನ್ನ ನಾವು ಚಾಲೆಂಜ್ ಮಾಡಿಸ್ಬೇಕಷ್ಟೇ. ಏನು ಇವತ್ತಿನ ದಿನ ಇಲ್ಲಿ ಶ್ರೀವಳ್ಳಿ ಮತ್ತು ಶರಣ್ ಕುಮಾರ್ ಅಣ್ಣವರು ಪ್ರೀತಿ ಮಾಡಿಕೊಂಡು ಸುಮಾರು 3 ತಿಂಗಳ ಹಿಂದೆ ಅವರು ವೈಯಕ್ತಿಕವಾಗಿ ಮದುವೆ ಮಾಡಿಕೊಂಡಿದ್ರು. ಕಾರಣಾಂತರಗಳಿಂದ ಅವರ ಮಧ್ಯದಲ್ಲಿ ಅಡಚಣೆಗಳಾಗಿ ದೂರ ಇದ್ದಂಥ ಸಂದರ್ಭದಲ್ಲಿ ಸುಮಾರು 2 ತಿಂಗಳ ಸತತ ಪ್ರಯತ್ನದಿಂದ ಇವತ್ತಿನ ದಿನ ಅವರಿಬ್ಬರು ಕೂಡ ನಮ್ಮ ಠಾಣೆಗೆ ಕರೆಸಿ ಮಾತಾಡಿದಾಗ ಪರಸ್ಪರ ಇಬ್ಬರು ಪ್ರೀತಿಯಿಂದ ಮಾತಾಡಿಕೊಂಡು ನಾವು ಎಲ್ಲರಿಗೂ ಗೌರವ ಕೊಟ್ಟು ನಾವು ಪ್ರೀತಿಯಿಂದ ಮದುವೆ ಮಾಡ್ಕೊಳ್ತೀವಿ ಅಂತ ಒಪ್ಕೊಂಡು ಅವ್ರು ಮದುವೆ ಮಾಡ್ಕೊಂಡಿದ್ದಾರೆ. ಅದೇ ಒಂದು ಇದರಲ್ಲಿ ಇಲ್ಲಿರ್ತಕ್ಕಂಥ ಠಾಣಾಧಿಕಾರಿಗಳು ಮತ್ತೆ ದೊಡ್ಡವರೆಲ್ಲ ಗ್ರಾಮಸ್ಥರೆಲ್ಲ ಕೂಡ ಸೇರಿ ಇಲ್ಲಿ ಇವ್ರಿಗೆ ಒಂದು ಸಿಂಪಲ್ ಆಗಿ ಒಂದು ಮದುವೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರಿಗೆ ಏನೇನು ಅವಶ್ಯಕತೆ ಇದೆ ಅದನ್ನು ಕೂಡ ಕೊಡಿಸಿ ಮತ್ತೆ ಮದುವೆ ಮಾಡಿಸ್ಬೇಕು ಅನ್ನೋ ಒಂದು ಆಸೆ ಕೂಡ ನಮ್ಮಲ್ಲಿದೆ. ಹಂಗಾಗಿ ಇವತ್ತಿನ ದಿನ ಆತರಾತ್ರವಾಗಿ ಏನು ಮದುವೆ ಮಾಡಿದೀವೋ ದಯವಿಟ್ಟು ಇನ್ನು ಮುಂದೆ ಇದೇ ರೀತಿ ಯಾವುದೇ ಒಂದು ಅಹಿತಕರ ಒಂದು ಆಲೋಚನೆಗಳು ನಿಮ್ಮಲ್ಲಿ ಬರದೆ ಮುಂದೆ ಒಳ್ಳೆ ಸುಖ ಸಂಸಾರವನ್ನು ನಡೆಸ್ಕೋಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಮನವಿ ಮಾಡ್ತಾ ಮತ್ತೆ ಈ ದೊಡ್ಡವರ ಆಶೀರ್ವಾದ ಅವ್ರಿಗೆ ಇರ್ಲಿ ಅಂತ ಹೇಳ್ತಾ ಈ ಒಂದು ದೇವರ ಗುಡಿಯಲ್ಲಿ ಮದುವೆ ಮಾಡಿರೋದ್ರಿಂದ ದೇವರ ಆಶೀರ್ವಾದ ಕೂಡ ಅವ್ರಿಗೆ ಇರ್ಲಿ ಅಂತ ಜೀವನದಲ್ಲಿ ಒಳ್ಳೆ ಯಶಸ್ವಿ ಕಾಣಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಏನು ಇವತ್ತಿನ ದಿನ ಇಲ್ಲಿ ಶ್ರೀವಳ್ಳಿ ಮತ್ತು ಶರಣ್ ಕುಮಾರ್ ಅಣ್ಣವರು ಪ್ರೀತಿ ಮಾಡಿಕೊಂಡು ಸುಮಾರು 3 ತಿಂಗಳ ಹಿಂದೆ ಅವರು ವೈಯಕ್ತಿಕವಾಗಿ ಮದುವೆ ಮಾಡಿಕೊಂಡಿದ್ರು. ಕಾರಣಾಂತರಗಳಿಂದ ಅವರ ಮಧ್ಯದಲ್ಲಿ ಅಡಚಣೆಗಳಾಗಿ ದೂರ ಇದ್ದಂಥ ಸಂದರ್ಭದಲ್ಲಿ ಸುಮಾರು 2 ತಿಂಗಳ ಸತತ ಪ್ರಯತ್ನದಿಂದ ಇವತ್ತಿನ ದಿನ ಅವರಿಬ್ಬರು ಕೂಡ ನಮ್ಮ ಠಾಣೆಗೆ ಕರೆಸಿ ಮಾತಾಡಿದಾಗ ಪರಸ್ಪರ ಇಬ್ಬರು ಪ್ರೀತಿಯಿಂದ ಮಾತಾಡಿಕೊಂಡು ನಾವು ಎಲ್ಲರಿಗೂ ಗೌರವ ಕೊಟ್ಟು ನಾವು ಪ್ರೀತಿಯಿಂದ ಮದುವೆ ಮಾಡ್ಕೊಳ್ತೀವಿ ಅಂತ ಒಪ್ಕೊಂಡು ಅವ್ರು ಮದುವೆ ಮಾಡ್ಕೊಂಡಿದ್ದಾರೆ. ಅದೇ ಒಂದು ಇದರಲ್ಲಿ ಇಲ್ಲಿರ್ತಕ್ಕಂಥ ಠಾಣಾಧಿಕಾರಿಗಳು ಮತ್ತೆ ದೊಡ್ಡವರೆಲ್ಲ ಗ್ರಾಮಸ್ಥರೆಲ್ಲ ಕೂಡ ಸೇರಿ
ಇಲ್ಲಿ ಇವ್ರಿಗೆ ಒಂದು ಸಿಂಪಲ್ ಆಗಿ ಒಂದು ಮದುವೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರಿಗೆ ಏನೇನು ಅವಶ್ಯಕತೆ ಇದೆ ಅದನ್ನು ಕೂಡ ಕೊಡಿಸಿ ಮತ್ತೆ ಮದುವೆ ಮಾಡಿಸ್ಬೇಕು ಅನ್ನೋ ಒಂದು ಆಸೆ ಕೂಡ ನಮ್ಮಲ್ಲಿದೆ. ಹಂಗಾಗಿ ಇವತ್ತಿನ ದಿನ ಆತರಾತ್ರವಾಗಿ ಏನು ಮದುವೆ ಮಾಡಿದೀವೋ ಏನು ಈ ದಿನ ಅಂತಂದರೆ ಏನಪ್ಪ ಅಂತಂದರೆ ಶ್ರೀವಲ್ಲಿ ಅನ್ನಂಥ ಏನು ಒಂದು ಹೆಣ್ಮಗು ಬಂದು ಒಂದು ನಮ್ಮ ಕಮಿಟಿಗೆ ಒಂದು ದೂರನ್ನು ಕೊಡ್ತಾರೆ. ಏನು ಅಂತಂದರೆ ಈ ಥರ ನನಗೆ ಅನ್ಯಾಯ ಆಗಿದೆ, ಹಂಗಾಗಿ ನನಗೆ ನ್ಯಾಯ ಬೇಕಾಗಿದೆ ಅಂಥೇಳಿ ನಮಗೆ ಒಂದು ದೂರಿನ ಮುಖಾಂತರ ನಮ್ಮ ಏನೋ ಒಂದು ಸಂಘಟನೆಗೆ ಮಾನವ ಹಕ್ಕು ಕಮಿಟಿ ಸಂಘಟನೆ ಕೊಟ್ಟಾಗ ಸತತವಾಗಿ ನಿರಂತರವಾಗಿ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇರ್ಬೋದು ಅಥವಾ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಇರ್ಬೋದು ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಸತತವಾಗಿ ಅವರಿಬ್ಬರನ್ನು ಒಗ್ಗೂಡಿಸ್ಬೇಕನ್ನಂಥ ಕೆಲಸ ನಿರಂತರವಾಗಿ ನಾವು ದೂರವಾಣಿ ಮೂಲಕ ಸಂಪರ್ಕದಲ್ಲಿದ್ದೀವಿ. ಇದ್ದಾದ್ಮೇಲೆ ಅದೇ ಥರ ಏನು ನಮ್ಮ ತಿಬ್ಬರಹಳ್ಳಿ PSI ಆದಂಥ ನಾಗರಾಜ್ ಸರ್ ಅವ್ರಿಗೂ ಸಹ ಸಾಕಷ್ಟು ಬಾರಿ ಮನವಿ ಮಾಡಿದ್ವಿ. ಹಂಗಾಗಿ ಅವರು ಸಹ ಇದ್ರ ಹಿಂದೆ ಬೆನ್ನತ್ತಿ ಅವರು ಸಹ ಶ್ರಮ ವಹಿಸಿ ಇವ್ರನ್ನ ಒಗ್ಗೂಡಿಸಲೇಬೇಕು ಅನ್ನೋಂಥದ್ದು ಎಲ್ಲರೂ ಪಾತ್ರ ಸಹ ಇದರಲ್ಲಿ ಇದೆ. ಏನಂತ ಮಹಿಳಾ ಸಾಂತ್ವನ ಕೇಂದ್ರದವ್ರು ಇರ್ಬೋದು ಅಥವಾ ನಮ್ಮ ಪೊಲೀಸು ಇಲಾಖೆಯವರು ಇರಬಹುದು, ಮತ್ತೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಏನು ಬರ್ಗ್ಲಪ್ನ ಆಮೇಲೆ ತಿರ್ಗಾ ನಾಗರಾಜ್ ಅವರು ಮತ್ತೆ ಕೆಲವು ಗ್ರಾಮಸ್ಥರು ಮತ್ತೆ ಎಲ್ಲರೂ ಸಹ ಏನು ಇವ್ರನ್ನ ಒಗ್ಗೂಡಿಸ್ಬೇಕು ಅಂತ ಹೇಳಿ ಎಲ್ಲರೂ ಕೈ ಜೋಡಿಸಿ ಇವತ್ತು ಇವ್ರನ್ನ ಒಗ್ಗೂಡಿಸಂತ ಕೆಲಸ ನಾವು ಮಾಡಿದ್ವಿ. ಮುಂದಿನ ದಿನದಲ್ಲಿ ಏನಪ್ಪಾ ಅಂತಂದ್ರೆ ಯಾವುದೇ ಪ್ರೀತಿ ಮತ್ತೆ ಏನು ಒಂದು ವಿಶ್ವಾಸ ಅನ್ನೋಂಥ ರೀತಿನಲ್ಲಿ ಅದಕ್ಕೆ ಯಾವುದೇ ತರ ಸಹ ಅಷ್ಟೇ ನಾವು ಹೇಳೋದು, ಜಾತಿ ಭೇದ ಧರ್ಮ ಯಾವುದು ಸಹ ಅಡ್ಡಿ ಇಲ್ಲ. ಇರ್ತಕ್ಕಂಥದ್ದು ಒಂದೇ ಮನುಕುಲ. ಆ ಮನುಕುಲದಲ್ಲಿ ನಾವು ಉದ್ಭವ ಮಾಡಿರ್ತಕ್ಕಂಥದ್ದು ಅಷ್ಟೇ ಏನು ಜಾತಿ ಧರ್ಮ ಅನ್ನೋದು. ದಯವಿಟ್ಟು ಅದನ್ನ ಹೋಗಲಾಡಿಸ್ಬೇಕು. ಇಂಥವೆಲ್ಲ ಇದು ಮಾರ್ಗದರ್ಶನ ಆಗಬೇಕು ಜನರಿಗೆ ಅಂತ ನಾವು ಹೇಳೋದಕ್ಕೆ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಸಹ ಅಷ್ಟೇ ಇವ್ರಿಗೂ ಸಹ ಈಗ ಏನು ಅದ್ದೂರಿಯಾಗಿ ನಾವು ಒಂದು ಮದುವೆ ಮಾಡ್ಬೇಕು ಅನ್ಕೊಂಡಿದ್ವಿ. ಕಾರಣಾಂತರದಿಂದ ಅರ್ಜೆಂಟ್ ತಾರಾತೂರಿಯಾಗಿ ಈಗ ಈ ಸಣ್ಣದೊಂದು ಏನು ಹಾರ ಬದಲಾಯಿಸುವ ಮೂಲಕ ಇಲ್ಲಿ ನಾವು ಒಂದು ಮದುವೆಯ ರೀತಿಯಲ್ಲಿ ಈಗ ಇದ್ರಾಗ ಮಾಡ್ತಾ ಇದ್ವಿ. ಆಮೇಲೆ ಏನು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇಷ್ಟೇ ಇದಕ್ಕೆ ಮದುವೆ ಅಂತ ಹೇಳ, ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕಾನೂನುಬದ್ಧವಾಗಿ ಅದನ್ನೇನು ಸಬ್ ರಿಜಿಸ್ಟರ್ ಮ್ಯಾರೇಜ್ ಸಹ ಆಗಬೇಕು. ಹಂಗಾಗಿ ಅಲ್ಲಿ ನಮೂದ ಆದ ನಂತರ ಏನು ನಮ್ಮ ಕಡೆಯಿಂದ ನಾವು ಸಹ ಏನು ಇವರಿಗೆ ಚಿನ್ನದ ತಾಳಿ ಸಹ ಕೊಟ್ಟು ಒಂದು ಸುಮಾರು ಇವ್ರ ಕಡೆ ಅಷ್ಟೇ ಅವ್ರ ಕಡೆ ಅಷ್ಟೇ ಎಷ್ಟು ಜನ ಬಂದರೂ ಸಹ ನಾವು ಮದುವೆ ಊಟ ಮಾಡಿ ಇದೇ ತಿಬ್ಬರಹಳ್ಳಿ ಭಾಗದಲ್ಲಿ ನಾವು ಎಲ್ಲರಿಗೂ ಅನ್ನ ಸಂದರ್ಪಣೆ ಸಹ ಮಾಡಕ್ಕೆ ಇಷ್ಟಪಡ್ತಾ ಇದ್ವಿ. ನಾನು ಈ ಹೆಣ್ಮಗು ಹೇಳಿದ್ದೆ, ಸತತವಾಗಿ ನಿನ್ನ ಅಣ್ಣನ ಥರ ಏನು ತವ್ರ ಮನೆ ಏನಿದೆಯೋ ಆ ಥರ ನಾವು ನಿಮ್ಮನ್ನ ನೋಡ್ಕೊಂತೀನಮ್ಮ, ದಯವಿಟ್ಟು ನೀನು ಯಾವುದಕ್ಕೂ ಹೊರೆ ಆಗಕ್ಕೆ ಹೋಗಬೇಡ, ನಿಮ್ಮ ಬೆನ್ನಿಂದೆ ನಾನು ಇದ್ದೇ ಇರ್ತೀನಿ ಅಂತ ನಾನು ಅವತ್ತು ಮಾತು ಕೊಟ್ಟಿದ್ದೆ. ಹಂಗಾಗಿ ಇವತ್ತು ಸಹ ನಾನೇನು ಒಂದು ಅಣ್ಣನ ರೀತಿನೇ ತವ್ರ ಮನೆ ರೀತಿಯಲ್ಲಿ ಏನೈತೆ ಅದನ್ನ ನಡ್ಕೊಳಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ ಈ 4 ಮಾತನ್ನು ಮುಗಿಸ್ತಾ ಇದ್ದೀನಿ.